ಫ್ರೆಂಡ್ಸ್, ಇವತ್ತು ಬದನೆಕಾಯಿ ಸುಕ್ಕ ಹೇಳ್ಕೊಡ್ತೀನಿ ನಿಮಗೆ. ಈ ಬದನೆಕಾಯಿ ಸುಕ್ಕ ಯಾವುದೇ ಚಿಕನ್ ಸುಕ್ಕಕ್ಕಿಂತ ಕಡಿಮೆನೇ ಇಲ್ಲ ರೀ. ಯಾವ ಥರ ಇರುತ್ತೆ ಅಂದರೆ ನಿಮ್ಗೆ ಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ಒನ್ ಟೈಮ್ ಟ್ರೈ ಮಾಡಿ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ. ಇದಕ್ಕೆ ಫಸ್ಟು ಬೇಕಾಗಿರೋದು ಬ್ಯಾಡ್ಗೆ ಮೆಣಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ 2 ಬೆಳ್ಳುಳ್ಳಿ, ಆಮೇಲೆ ಧನಿಯಾ, ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಮೆಂತೆ ಇದ್ದರೆ ಮೆಂತೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಯಾವ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಆಮೇಲೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಂಡು ಜಾರ್ಗೆ ಅದ್ರ ಜೊತೆಗೆ ಎಲ್ಲ ಫ್ರೈ ಮಾಡಿರೋ ಮಸಾಲನ ಸ್ವಲ್ಪ ಗರಿಯಾಗಿ ರುಬ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಕಾಯಿ ಹಾಕ್ಕೊಂಡು ರುಬ್ಕೋಬೇಕು. ಅದರ ಸೈಡಲ್ಲಿ ಎತ್ತಿಡಿ. ನೆಕ್ಸ್ಟು ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಬದನೆಕಾಯಿ, ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಕಾಯಿ ಮತ್ತು ಮಸಾಲ ಮಾಡಿರೋದ ಇಟ್ಕೋಬೇಕು. ಅದಾದಮೇಲೆ ಒಂದು ಬಾಣಲಿಗೆ ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು ಇದೆ ಮತ್ತು ಬೆಳ್ಳುಳ್ಳಿ ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದು ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಈರುಳ್ಳಿ ಬಂದು ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಬಂದು ಬ್ರೌನಿಶ್ ಫುಲ್ ಬ್ರೌನ್ ಆಗಬಾರ್ದು, ಚೆನ್ನಾಗಿ ಬೇಯಬೇಕು, ಫ್ರೈ ಆಗಬೇಕು. ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ಒಂದು 1/4 ಸ್ಪೂನ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನೋಡಿ ಸಾಲ್ಟ್ ಹಾಕಿದ್ದೀನಿ. ಸಾಲ್ಟ್ ಹಾಕಿ ಸ್ವಲ್ಪ ಬೇಯಿಸಬೇಕಾಗುತ್ತೆ. ಸಾಲ್ಟ್ ಹಾಕಿದ ತಕ್ಷಣ ನಾವು ಇದು ಮಾಡೋಕ್ಕಾಗಲ್ಲ. ಚೆನ್ನಾಗಿ ಅದು ಬೆಂದರೆ ಚೆನ್ನಾಗಾಗುತ್ತೆ. ನೋಡಿ ಯಾವ ಥರ ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡಬೇಕಾಗತ್ತೆ. ಫ್ರೈ ಮಾಡಿ ಅದು ಕಲರ್ ಚೇಂಜ್ ಆಗೋವರೆಗೂ ನಾವು ತಿರ್ಸ್ತಾನೆ ಇರಬೇಕಾಗುತ್ತೆ. ಯಾಕೆಂದರೆ ಕರೆಕ್ಟ್ ಹೋಗಬಾರ್ದಲ್ವಾ, ಅದಕ್ಕೋಸ್ಕರ ನಾನು ತಿರ್ಸ್ತಾನೆ ಇದ್ದೀನಿ. ನೆಕ್ಸ್ಟ್ ಬಂದು ನಾನು ಟೊಮೊಟೊ ಬಂದು ಒಂದು 3 ತೊಗೊಂಡಿದ್ದೀನಿ. ಟೊಮೊಟೊ ಬಂದು ಹುಳಿಯಾಗಿರೋದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಟೊಮೊಟೊ ನೀವು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ. ನೋಡಿ ಯಾವ ಥರ ಬೆಂದಿದೆ ಅಂತ. ಟೊಮೊಟೊ ಯಾವ ಥರ ಇತ್ತು, ಇವಾಗ ಚೆನ್ನಾಗಿ ಕರಗೋಗಿದೆ. ಚೆನ್ನಾಗಿ ಕರಗೋದ್ಮೇಲೆ ಬದನೆಕಾಯಿನ ನಾನು ಏನು ಮಾಡಿದ್ದೀನಿ ಅಂದರೆ ಬದನೆಕಾಯಿನ ಕಟ್ ಮಾಡಿ ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದೆ. ಅದಕ್ಕೆ ಉಪ್ಪು ಹಾಕಿಟ್ಟಿದ್ರೆ ಬ್ಲ್ಯಾಕ್ ಆಗಲ್ಲ ಅಂತ ಹೇಳಿ ಉಪ್ಪು ಹಾಕಿರ್ತೀವಿ. ಆಮೇಲೆ ಮತ್ತೆ ನೀರಲ್ಲೇ ಹಾಕಿಟ್ಟಿದ್ದೆ. ಅದನ್ನು ಚೇಂಜ್ ಮಾಡಿ ಮತ್ತೆ ಇದಕ್ಕೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈ ಬದನೆಕಾಯಿ ಏನಂದರೆ ಫುಲ್ಲು ಚೆನ್ನಾಗಿ ಆಯಿಲಲ್ಲೇ ಫ್ರೈ ಆಗಬೇಕು. ಆಯಿಲಲ್ಲಿ ಫ್ರೈ ಆದಾಗ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ನಮಗೆ. ನೋಡಿ ಈ ಥರ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಬೇಕು. ನಾವು ಫಸ್ಟೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ಈರುಳ್ಳಿ ಬೇಯಬೇಕಾದ್ರೆ. ಆಮೇಲೆ ಬದನೆಕಾಯಿಗೂ ಉಪ್ಪು ಹಿಡಿಬೇಕಲ್ವಾ, ಅದಕ್ಕೋಸ್ಕರ ಮತ್ತೆ ಹಾಕ್ಕೊತಾ ಇದ್ದೀವಿ ಉಪ್ಪನ್ನ. ಉಪ್ಪು ಹಾಕಿದ್ಮೇಲೆ ಮುಚ್ಚಿಟ್ಟು ನೋಡಿ ಇವಾಗ ಎಣ್ಣೆದಲ್ಲಿ ಸ್ವಲ್ಪ ಫ್ರೈ ಆಗಿದೆ. ಈ ಬದನೆಕಾಯಿ ಏನಂದರೆ ಬೇಗನೆ ಬೆಂದೋಗ್ಬಿಡುತ್ತೆ. ನಮಗೆ ತುಂಬ ಹೊತ್ತು ಟೈಮ್ ಬೇಕು ಅಂತ ಏನಿಲ್ಲ. ಇವಾಗ ನೋಡಿ ಅರ್ಧ ಬೆಂದಿದೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, ನಾವು ಸ್ವಲ್ಪ ನೀರು ಹಾಕ್ಕೋಬೇಕು. ಬದನೆಕಾಯಿಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಬಿಟ್ರೆ ಇನ್ನೂ ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಉಪ್ಪು ಹಿಡಿದಿರುತ್ತೆ. ಅದಾದಮೇಲೆ ನಾವು ಮಸಾಲ ಮಾಡ್ಕೊಂಡಿದ್ವಲ್ಲ ಸ್ಟಾರ್ಟಿಂಗು, ಆ ಮಸಾಲ ಮತ್ತು ಸ್ವಲ್ಪ ಕಾಯಿ ತುರಿ, ಅದಾದಮೇಲೆ ಅಚ್ಚ ಖಾರದ ಪುಡಿ ಸ್ವಲ್ಪ, ಆಮೇಲೆ ಸಾಂಬಾರು ಪುಡಿ ಎಲ್ಲ 1 ಸ್ಪೂನ್ ಅಷ್ಟೇ, ಜಾಸ್ತಿ ಏನು ಹಾಕೋದು ಬೇಡ. ಚೆನ್ನಾಗಿ ಕಲಸಿದ್ರೆ ಈ ಥರ ಕಲರ್ ಬರುತ್ತೆ. ನಿಮಗೆ ಬೇಕಾ ಇನ್ನೂ ಜಾಸ್ತಿ ಗ್ರೇವಿ ಬೇಕಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು. ಅದ್ರ ಜೊತೆಗೆ ಉಪ್ಪು ಕಡಿಮೆ ಇತ್ತು, ಅದಕ್ಕೋಸ್ಕರ ಮತ್ತೆ ನಾನು ಉಪ್ಪು ಹಾಕಿದ್ದೀನಿ. ಉಪ್ಪೆಲ್ಲ ನೋಡ್ಕೊಳ್ಳಿ. ನಿಮ್ಗೆ ಏನಾದರೂ ಜಾಸ್ತಿ ಖಾರ ಬೇಕು ಅಂದರೆ ಇನ್ನೂ ಜಾಸ್ತಿ ನೀವು ಹಾಕ್ಕೋಬೋದು.